ನಮಸ್ತೆ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಜೊತೆಗೆ ಬಿಹಾರ ಎಲೆಕ್ಷನ್ ಅಂತ ಎಲ್ಲರ ಚಿತ್ತ ಅಲ್ಲೇ ಇದೆ. ಆದರೆ ತಮಿಳುನಾಡು ರಾಜಕೀಯದಲ್ಲಿ ಏನಾಗ್ತಾ ಇದೆ, ಎಸ್ಪೆಷಲಿ ತಮಿಳುನಾಡಿನ ಬಿಜೆಪಿ ಘಟಕದಲ್ಲಿ ಏನಾಗ್ತಾ ಇದೆ ಅಂತ ಗಮನ ಹರಿಸಲೇಬೇಕು. ಒಂದಷ್ಟು ಬದಲಾವಣೆಗಳು, ಬೆಳವಣಿಗೆಗಳಾಗೋ ಸಾಧ್ಯತೆಗಳಂತೂ ಕಾಣಿಸ್ತಾ ಇದೆ. ಅದರಲ್ಲೂ ಅಣ್ಣಾಮಲೈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅಣ್ಣಾಮಲೈ ಅವರ ವಿಚಾರದಲ್ಲಿ ಬಿಜೆಪಿ ಯಾವ ರೀತಿ ನಡ್ಕೊಳ್ತಾ ಇದೆ, ಅಣ್ಣಾಮಲೈ ಅವರಿಗಿರುವ ಅಸಮಾಧಾನ ಯಾವ ರೀತಿಯಾಗಿದೆ, ಅವರ ಹೇಳಿಕೆಗಳು ಇದಕ್ಕೆ ಒಂದಷ್ಟು ರೆಕ್ಕೆ ಪುಕ್ಕ ಹುಟ್ಟುಕೊಳ್ಳೋ ಹಾಗೆ ಮಾಡುತ್ತೆ. ಅಷ್ಟಕ್ಕೂ ಬಿಜೆಪಿ ಹಾಗೆ ಅಣ್ಣಾಮಲೈ ಮಧ್ಯೆ ಈಗ ಎಲ್ಲವೂ ಸರಿ ಇಲ್ಲ, ಅವರು ಹೊಸ ಪಕ್ಷ ಕಟ್ತಾರೆ ಅಂತಾನೆ ವರದಿಗಳಾಗ್ತಾ ಇವೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಸೊ ಅವರ ಹೇಳಿಕೆಗಳೇ ಈಗ ಒಂದಷ್ಟು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳಬಹುದು. ಸೊ ಅದ್ರ ಬಗ್ಗೆನೇ ಡೀಟೇಲ್ ಆಗಿ ಒಂದು ವರದಿ ಇದೆ. ಈ ವರದಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ನೀವು ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು. ಜೊತೆಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಅವರು ರಾಜಕೀಯ ಸೇರೋದಕ್ಕಾಗಿ ತಮ್ಮ ಸರ್ಕಾರಿ ಕೆಲಸವನ್ನ ಬಿಟ್ಟರು. ಬಿಜೆಪಿ ಸೇರಿದ ಅವರನ್ನ ತಮಿಳುನಾಡು ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಕೂಡ ಮಾಡಲಾಯಿತು. ತಮಿಳುನಾಡಿನಲ್ಲಿ ನೆಲೆ ಕಾಣೋದಕ್ಕೆ ಟ್ರೈ ಮಾಡ್ತಾ ಇರೋ ಬಿಜೆಪಿ ಆಸೆಗೆ ಅಣ್ಣಾಮಲೈ ಅವರ ಸೇರ್ಪಡೆಯಿಂದ ಒಂದಷ್ಟು ಬಲ ಸಿಕ್ತು. ಕಳೆದ MP ಎಲೆಕ್ಷನ್ ಟೈಮ್ನಲ್ಲಂತೂ ತಮಿಳುನಾಡಿನ ಕೊಯಂಬತ್ತೂರು ಲೋಕಸಭಾ ಕ್ಷೇತ್ರದಿಂದ ಇವರು ಸ್ಪರ್ಧೆಗೂ ಇಳಿದಿದ್ರು. ಈ ಚುನಾವಣೆಯಲ್ಲಿ ಕಮ್ಮಿ ಅಂತರದಿಂದ DMK ಅಭ್ಯರ್ಥಿ ವಿರುದ್ಧ ಸೋಲು ಕಂಡಿದ್ರು ಕೂಡ ಬರೋಬ್ಬರಿ 4,47,608 ಮತಗಳನ್ನ ಗಳಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ರಾಜ್ಯದಲ್ಲಿ ಬಿಜೆಪಿಗಾಗಿ ಅವರು ತಳಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಅಷ್ಟರಲ್ಲಿ ಮುಂದಿನ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಮೇಲೆ ಕಣ್ಣಿಟ್ಟಿರುವಂತಹ ರಾಷ್ಟ್ರ ಮಟ್ಟದ ಬಿಜೆಪಿ ನಾಯಕರು ಅಲ್ಲಿನ ಹಳೆಯ ಪ್ರಾದೇಶಿಕ ಪಕ್ಷ AIADMK ಜೊತೆ ಒಪ್ಪಂದ ಮಾಡಿಕೊಂಡಿದ್ರು. ಆದರೆ ಅಣ್ಣಾಮಲೈ ಅವರು AIADMKಯ ರಾಜಕಾರಣವನ್ನ ಕೂಡ ಟೀಕೆ ಮಾಡ್ತಾ ಬಂದವರು. ಹೀಗಾಗಿ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ತಾವು ವಿರೋಧ ಮಾಡ್ತಾ ಇದ್ದ ಪಕ್ಷದೊಂದಿಗೆ ಒಪ್ಪಂದ ಮಾಡಿಕೊಂಡಾಗ ಅದನ್ನ ನಿರಾಕರಿಸೋದಕ್ಕೆ ಸಾಧ್ಯ ಇರಲಿಲ್ಲ ಅಲ್ವಾ. ಅಣ್ಣಾಮಲೈ ಅವರ ಮಾತುಗಳನ್ನ ಕೇಳೋದಕ್ಕೆ ಬಿಜೆಪಿ ನಾಯಕರು ಕೂಡ ರೆಡಿ ಇರಲಿಲ್ಲ. ಆದರೆ ಪಕ್ಷದ ಮೈತ್ರಿಯ ದೃಷ್ಟಿಯಿಂದ AIADMK ಬಗ್ಗೆ ಏನೇನೂ ಮಾತನಾಡಬಾರ್ದು ಅನ್ನೋ ರೀತಿಯಲ್ಲಿ ಅಣ್ಣಾಮಲೈ ಅವರಿಗೆ ಬಿಜೆಪಿ ಒಂದಷ್ಟು ತಾಕೀತು ಕೂಡ ಮಾಡಿತ್ತು. ಇನ್ನು ಇತ್ತ AIADMK ನಾಯಕರು ಇದನ್ನೇ ಬಳಸ್ಕೊಂಡು ಅಣ್ಣಾಮಲೈ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ರು, ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗಿದ್ರೂ ಅಣ್ಣಾಮಲೈ ಅವರು ಸೈಲೆಂಟ್ ಆಗೇ ಇದ್ರು. ಆದರೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ತಮ್ಮ ಪಾತ್ರದ ಬಗ್ಗೆ, ಪಕ್ಷದ ಜೊತೆ ಸಂಘರ್ಷ ಇದೆ ಅನ್ನೋದ್ರ ಬಗ್ಗೆ ಒಪ್ಕೊಂಡ್ರು. ಯಾರನ್ನು ಕೂಡ ತಲೆಗೆ ಗನ್ನಿಟ್ಟು ಪಕ್ಷದಲ್ಲಿ ಉಳ್ಕೊಳ್ಳಿ ಅಂತ ಒತ್ತಾಯ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ತಮಿಳುನಾಡಿನಲ್ಲಿ NDA ಅಂದ್ರೆ ಬಿಜೆಪಿಯ ಬೆಳವಣಿಗೆ ಬಗ್ಗೆ ಕೊಯಂಬತ್ತೂರಿನಲ್ಲಿ ಪತ್ರಕರ್ತರು ಅಣ್ಣಾಮಲೈ ಅವರನ್ನ ಕೇಳಿದ್ದಕ್ಕೆ ನಾನು ಕೂಡ ಬಿಜೆಪಿಯ ಕಾರ್ಯಕರ್ತನಾಗಿ ಕಾಯ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ ಇದೆಲ್ಲವನ್ನೂ ಅಂತ ಹೇಳಿದರು. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ NDA ಗೆಲ್ಲಬೇಕು ಅನ್ನೋ ಸರ್ವಾನುಮತದ ಅಭಿಪ್ರಾಯವನ್ನ ನಾವೆಲ್ಲರೂ ಹೊಂದಿದ್ದೀವಿ. ಹಾಗೆ ರಾಮಲಿಂಗ ತೇವರ್ ಅವರ ಸ್ಮಾರಕದಲ್ಲಿ ಗುರುವಾರ ನಡೆದಂಥ ಕಾರ್ಯಕ್ರಮದಲ್ಲಿ ನಾವು ಅನೇಕ ರಾಜಕೀಯ ಬದಲಾವಣೆಗಳನ್ನ, ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಿ. ನಾನು ಬಿಜೆಪಿಗೆ ಸೇರಿರೋದ್ರಿಂದ, ಹಾಗೆ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಶುದ್ಧ ರಾಜಕೀಯವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸದಿಂದ ಅದರ ಭಾಗವಾಗಿ ಮುಂದುವರಿತಾ ಇರೋದ್ರಿಂದ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಇಲ್ದಿದ್ರೆ ನಾನು ನನ್ನ ಕೆಲಸವನ್ನ ತ್ಯಜಿಸಿ ಪಕ್ಷದ ಕಾರ್ಯಕರ್ತನಾಗೋ ಅಗತ್ಯ ಇರಲಿಲ್ಲ ಅಂತ ಅಣ್ಣಾಮಲೈ ಹೇಳ್ಕೊಂಡ್ರು. ಹಾಗೆ ರಾಜ್ಯದಲ್ಲಿ ಮೈತ್ರಿಕೂಟದ ರಚನೆ ಬಗ್ಗೆ ಪತ್ರಕರ್ತರು ಕೇಳಿದ್ದಕ್ಕೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ರು. ನನಗೆ ಇಷ್ಟ ಆದರೆ ನಾನು ಉಳ್ಕೊಳ್ತೀನಿ, ಅಥವಾ ಇಷ್ಟ ಇಲ್ಲ ಅಂದರೆ ನಾನು ರಾಜೀನಾಮೆ ಕೊಟ್ಟು ಕೃಷಿ ಮಾಡೋದನ್ನು ಮುಂದುವರಿಸ್ತೀನಿ. ಸಮಯ ಬಂದಾಗ ನಾನು ಮಾತಾಡ್ತೀನಿ. ತಲೆ ಮೇಲೆ ಬಂದೂಕನ್ನು ಹಿಡ್ಕೊಂಡು ಯಾರನ್ನು ಪಕ್ಷದಲ್ಲಿ ಉಳಿಯೋ ಹಾಗೆ ಮಾಡೋದಕ್ಕೆ ಯಾರಿಂದಾನೂ ಆಗೋದಿಲ್ಲ. ಇದು ಸ್ವಯಂ ಪ್ರೇರಿತ ಕಾರ್ಯವಿಧಾನ. ನಾವು ನಮ್ಮ ಸ್ವಂತ ಹಣವನ್ನು ಖರ್ಚು ಮಾಡೋ ಮೂಲಕ ರಾಜಕೀಯದಲ್ಲಿದ್ದೀವಿ ಅಂತ ಹೇಳ್ಕೊಂಡ್ರು. ನಾನು ಯಾವಾಗಲೂ ನೇರವಾಗಿ ಮಾತಾಡ್ತೀನಿ. ನಾನಿನ್ನೂ ಕಾಯೋದಕ್ಕೆ ರೆಡಿ ಇದ್ದೀನಿ. ನಾನು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡೋ ಸಾಂಪ್ರದಾಯಿಕ ರಾಜಕಾರಣಿ ಅಲ್ಲ ಅಂತಾನು ಹೇಳಿದರು. ಸೊ ಪಕ್ಷವನ್ನು ಶುರು ಮಾಡೋ ಸಾಧ್ಯತೆ ಬಗ್ಗೆ ಕೂಡ ಕೇಳಿದ್ದಕ್ಕೆ ನಾನು ಯಾವುದೇ ರಾಜಕೀಯ ಬೆಂಬಲ ಇಲ್ಲದ ಕೃಷಿಕ ಕುಟುಂಬದಿಂದ ಬಂದ ಮೊದಲ ತಲೆಮಾರಿನ ರಾಜಕಾರಣಿ. ನಾನು ಹೊಸ ಪಕ್ಷವನ್ನು ಪ್ರಾರಂಭಿಸೋದು ಹೇಗೆ, ನನ್ನ ಮಿತಿ ಬಗ್ಗೆ ನನಗೆ ಗೊತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಮೇಲಿನ ನನ್ನ ವಿಶ್ವಾಸ ಹಾಗೇ ಇದೆ. ಕೆಲವೊಂದ್ಸಲ ನಾನು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀನಿ. ನಾಯಕರು ಹೇಳ್ತಾ ಇರೋದ್ರಿಂದ ನನ್ನ ಆತ್ಮಸಾಕ್ಷಿ ಬೇರೆ ಏನನ್ನಾದ್ರೂ ಹೇಳುವಾಗ ನಾನು ಏನನ್ನಾದ್ರೂ ಹೇಳ್ತೀನಿ. ಆದರೂ ಕೆಲವು ವಿಷಯಗಳನ್ನ ನಾವು ಸಹಿಸೋದಿಲ್ಲ. ಕಾದು ನೋಡೋಣ, ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅನೇಕ AIADMK ನಾಯಕರು ತಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡ್ರು. ಅಮಿತ್ ಶಾ ಅವರಿಗೆ ನಾನು ಕೊಟ್ಟಂತ ಮಾತಿನಿಂದ ನಾನು ಸೈಲೆಂಟ್ ಆಗಿದ್ದೀನಿ.
ನಾನು ಅವರಿಗೆ ತಿರುಗೇಟು ಕೊಡೋದಕ್ಕೆ ಕೇವಲ 2 ನಿಮಿಷ ಸಾಕು. ಎಲ್ರಿಗೂ ಮಿತಿ ಇದೆ, ಲಕ್ಷ್ಮಣ ರೇಖೆ ಇದೆ, ಟೈಮ್ ಬಂದಾಗ ನಾನು ಮಾತಾಡ್ತೀನಿ ಅಂತಾನು ಹೇಳಿದರು. ಸೊ ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಈಗ ಅಣ್ಣಾಮಲೈಯವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಪಕ್ಷದ ನಾಯಕತ್ವದ ನಿರಂತರ ನಿರ್ಲಕ್ಷ್ಯ ಹಾಗೆ ಎಐಎಡಿಎಂಕೆ ಜೊತೆಗಿನ ವಿವಾದಾತ್ಮಕ ಮೈತ್ರಿ ನಡುವೆ ಅವರು ತಮ್ಮ ತಾಳ್ಮೆಯ ಮಿತಿಯನ್ನು ತಲುಪಿದ್ದಾರೆ ಅನ್ನೋದು ಕಾಣಿಸುತ್ತೆ. ಅಣ್ಣಾಮಲೈಯವರ ಹೇಳಿಕೆ ಹಾಗೆ ಪಕ್ಷದ ಪ್ರಸ್ತುತ ಕಾರ್ಯವಿಧಾನಗಳು ಹಾಗೆ ಅವರನ್ನ ನಡೆಸಿಕೊಂಡ ರೀತಿ ಬಗ್ಗೆನೂ ಅವರು ತೀವ್ರ ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ನಿರ್ಧಾರ ವಿಶೇಷವಾಗಿ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಎಐಎಡಿಎಂಕೆಯ ಮಾಜಿ ಸಚಿವ ಸೈನಾರ್ ನಾಗೇಂದ್ರನ್ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಯಿತು ಅನ್ನೋ ಅಂಶವನ್ನ ಎಐಎಡಿಎಂಕೆ ಸಮಾಧಾನ ಪಡಿಸಿಕೊಳ್ಳುವುದಕ್ಕೆ ತೆಗೆದುಕೊಳ್ಳಲಾಗಿದೆ. ವಾಸ್ತವವಾಗಿ ಎಐಎಡಿಎಂಕೆ ಮೈತ್ರಿಕೂಟಕ್ಕಾಗಿ ಅಣ್ಣಾಮಲೈ ಅವರನ್ನ ತೆಗೆದುಹಾಕುವಂತೆ ಷರತ್ತನ್ನು ಕೂಡ ವಿಧಿಸಿತ್ತು. ಹೀಗಾಗಿ ಅಣ್ಣಾಮಲೈ ಅವರನ್ನ ಬದಿಗಿಡಲಾಯಿತು. ಇದು ಅಣ್ಣಾಮಲೈ ಬೆಂಬಲಿಗರಿಗೆ ಒಂದು ಅಸಮಾಧಾನಕ್ಕೂ ಕೂಡ ಕಾರಣ ಆಯಿತು. ಇದರ ಮಧ್ಯೆ ಹಿರಿಯ ಎಐಎಡಿಎಂಕೆ ನಾಯಕರ ಟೀಕೆಗಳು ಅವರ ಸ್ಥಾನವನ್ನ ಮತ್ತಷ್ಟು ದುರ್ಬಲವನ್ನಾಗಿ ಮಾಡಿದೆ ಅಂತಾನು ಹೇಳಲಾಗ್ತಿದೆ. ಸೊ ಎಐಎಡಿಎಂಕೆಯ ಟೀಕೆಗಳಾಗಿರ್ಬೋದು, ಹಿರಿಯ ನಾಯಕರ ಮಾತುಗಳಾಗಿರ್ಬೋದು, ಜೊತೆಗೆ ಬಿಜೆಪಿ ಯಾವ ರೀತಿಯಾಗಿ ಇವರನ್ನ ನಡೆಸ್ಕೊಳ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ನಿಜಕ್ಕೂ ಅವರಿಗೆ ಅಸಮಾಧಾನ ಇದೆ. ಸೊ ಬಿಜೆಪಿ ಅವರನ್ನ ಮನವೊಲಿಸುತ್ತಾ ಅಥವಾ ಅವರೇ ಹೊಸ ಮಾರ್ಗವನ್ನ ಕಂಡುಕೊಳ್ತಾರಾ ಅನ್ನೋದನ್ನ ಇಲ್ಲಿ ಕಾದು ನೋಡ್ಬೇಕಾಗತ್ತೆ. ಜೊತೆಗೆ ಈ 2 ದಿನಗಳ ಹಿಂದೆ ಅವರು ಏನು ಹೇಳಿಕೆಯನ್ನ, ಬೇಸರದ ಹೇಳಿಕೆಯನ್ನ ಹೊರಹಾಕಿದ್ರು, ಇದೆಲ್ಲವೂ ಕೂಡ ಒಂದು ರೀತಿ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದ ಎಐಎಡಿಎಂಕೆ ಜೊತೆಗಿನ ಮೈತ್ರಿಗೋಸ್ಕರ ಪಾರ್ಟಿಯ ಫೈರ್ ಬ್ರ್ಯಾಂಡ್ ಅಣ್ಣಾಮಲೈ ದಿನದಿಂದ ದಿನಕ್ಕೆ ಮೂಲೆಗುಂಪಾಗ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡುವುದಕ್ಕೂ ಕೂಡ ಶುರುವಾಗಿದೆ. ನೆಕ್ಸ್ಟ್ ಇಯರ್ ತಮಿಳುನಾಡಿನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇದೆ. ಇದಕ್ಕೆ ಪೂರ್ವಭಾವಿಯಾಗಿ ದ್ರಾವಿಡ ಪಾರ್ಟಿಗಳು ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇವೆ. ಬಿಜೆಪಿ ಎಐಎಡಿಎಂಕೆ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಇದೇ ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಹಿನ್ನಡೆಯಾಗುವ ಸಾಧ್ಯತೆ ಕೂಡ ಇದೆ ಅಂತಾನು ಸದ್ಯದ ಗ್ರೌಂಡ್ ರಿಯಾಲಿಟಿ ಹೇಳ್ತಾ ಇದೆ. ಯಾಕಂದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಬಿಜೆಪಿ ನಾಯಕರ ಬೇಸರಕ್ಕೆ ಕಾರಣ ಆಗಿರೋ ವಿಷಯ. ಅಣ್ಣಾಮಲೈ ಅವರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳಲಾಗದೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ಷರತ್ತನ್ನ ಅಮಿತ್ ಶಾ ಮುಂದೆ ಇಟ್ಟಿದ್ರು. ಸೊ ಈ ಕಾರಣಕ್ಕಾಗಿ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದು ಹಾಕಲಾಯಿತು ಅನ್ನುವಂಥ ವಿಚಾರದ ಬಗ್ಗೆ ಬಿಜೆಪಿ ವಲಯದಲ್ಲೇ ಒಂದಷ್ಟು ಪ್ರಶ್ನೆ, ಒಂದಷ್ಟು ಅನುಮಾನಗಳು ಉಂಟಾಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಅಣ್ಣಾಮಲೈ ಹಿಂದಿನ ರೀತಿಯಲ್ಲಿ ಸಕ್ರಿಯವಾಗಿಲ್ಲ ಅನ್ನೋ ಮಾತು ಕೂಡ, ಆ ಒಂದು ವಿಚಾರ ಕೂಡ ಅಭಿಮಾನಿಗಳ ಬೇಸರಕ್ಕೆ ಕಾರಣ. ಸೊ ಇದೇ ಧಾಟಿಯಲ್ಲಿ ಅವರು ಕೊಟ್ಟಂತ ಹೇಳಿಕೆ ಬಿಜೆಪಿಯಿಂದ ಹೊರ ನಡೀತಾರಾ ಅನ್ನೋ ಸುದ್ದಿಗೆ ಬಲ ಕೊಟ್ಟ ಹಾಗಿದೆ. ತಮಿಳುನಾಡು ಬಿಜೆಪಿಯಲ್ಲಿ ಇದೆ ಎನ್ನಲಾಗಿರೋ ಭಿನ್ನಮತದ ಬಗ್ಗೆ ಅಣ್ಣಾಮಲೈ ಮೌನ ಮುರಿದಿದ್ದಾರೆ. ಪಾರ್ಟಿಯಲ್ಲಿ ಅಪಸ್ವರ ಇದೆ ಅನ್ನೋದನ್ನ ಕೂಡ ಒಪ್ಕೊಂಡಿದ್ದಾರೆ. ಹೊಸ ಪಾರ್ಟಿ ಕಟ್ಟೋ ಸುದ್ದಿಯನ್ನ ಮಾತ್ರ ತಳ್ಳಿ ಹಾಕಿದ್ದಾರೆ. ಪಕ್ಷವನ್ನ ಸಂಘಟಿಸೋ ವಿಚಾರದಲ್ಲಿ ನನ್ನ ನಿಲುವು ಭಿನ್ನವಾಗಿದೆ ಅಂತಾನು ಹೇಳ್ಕೊಂಡಿದ್ದಾರೆ. ನನ್ನದು ನೇರ ರಾಜಕೀಯ ಶೈಲಿ, ಟೈಮ್ ಬಂದಾಗ ಎಲ್ಲವನ್ನೂ ಮಾತಾಡ್ತೀನಿ. ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ ನನಗೆ ಇನ್ನೂ ವಿಶ್ವಾಸ ಗಟ್ಟಿಯಾಗಿದೆ ಅಂತ ಹೇಳ್ಕೊಳ್ತಾ ಇರೋ ಮೂಲಕ ಬಿಜೆಪಿ ವರಿಷ್ಠರ ಮೇಲಿನ ನಿಯತ್ತನ್ನ ಮಾತ್ರ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ. ಎಐಎಡಿಎಂಕೆ ನಾಯಕರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇರೋದು ನನಗೆ ಗೊತ್ತಿದೆ. ಅಮಿತ್ ಶಾ ಅವರ ಮಾತಿಗಾಗಿ ಸುಮ್ಮನಿದ್ದೀನಿ, ಇಲ್ದಿದ್ರೆ ಇವರ ಟೀಕೆಗೆ ಉತ್ತರ ಕೊಡೋದಕ್ಕೆ ನನಗೆ 2 ನಿಮಿಷ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಅಣ್ಣಾಮಲೈ ಸಕ್ರಿಯವಾಗಿ ಇಲ್ಲದೆ ಇದ್ರೆ ಬಿಜೆಪಿಗೆ ಕಷ್ಟವಾಗೋದು ಗ್ಯಾರಂಟಿ. ಯಾಕಂದ್ರೆ ನೈನಾರ್ ನಾಗೇಂದ್ರನ್ ಅವರು ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷರಾದ ಮೇಲೆ ಪಾರ್ಟಿಯಲ್ಲಿ ತಾಳಮೇಳ ತಪ್ತಾ ಇದೆ. ಇದರ ಬೆನ್ನಲ್ಲೇ ಅಣ್ಣಾಮಲೈ ಬೇಸರದ ಮಾತು ಎಐಎಡಿಎಂಕೆ ಜೊತೆಗಿನ ಸಂಬಂಧ ಸರಿಯಿಲ್ಲ ಅನ್ನೋದನ್ನ ಸಾರೋ ಹಾಗಿದೆ. ಮುಂದಿನ ವರ್ಷದ ಚುನಾವಣೆಗೆ ಬಿಜೆಪಿಯ ವಿಶ್ವಾಸವನ್ನು ತೆಗೆದುಕೊಂಡು ಹೋಗೋದು ಎಡಪ್ಪಾಡಿ ಪಳನಿಸ್ವಾಮಿಗೆ ಅನಿವಾರ್ಯವಾಗುತ್ತೆ. ಇಲ್ಲದೇ ಇದ್ರೆ ಲೋಕಸಭಾ ಎಲೆಕ್ಷನ್ ರೀತಿಯಲ್ಲೇ ಫಲಿತಾಂಶ ಬರೋ ಚಾನ್ಸಸ್ ಇದೆ. ಆದರೆ ಅಣ್ಣಾಮಲೈ ಅಲ್ಲಿನ ರಾಜಕೀಯದಲ್ಲಿ ಸಕ್ರಿಯರಾಗಿಲ್ಲ ಅಂದರೆ ಬಿಜೆಪಿ ತನ್ನ ಕಾಲಿಗೆ ತಾನೇ ಕಲ್ಲು ಹಾಕೊಂಡ ರೀತಿಯಲ್ಲಾಗುತ್ತೆ ಅನ್ನೋದಂತೂ ಸದ್ಯದ ರಾಜಕೀಯ ಚಿತ್ರಣ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಅಣ್ಣಾಮಲೈ ಅವರ ನೇರ ಮಾತನಾಡೋ ಶೈಲಿ ಎಲ್ರಿಗೂ ಇಷ್ಟ ಆಗೋದಿಲ್ಲ. ಅವರು ಏನೇ ತಪ್ಪಾದ್ರೂ ಅದನ್ನ ತಕ್ಷಣ ಖಂಡಿಸ್ತಾರೆ, ಟೀಕೆ ಮಾಡ್ತಾರೆ. ಹಾಗೆ ಕೇಂದ್ರ ನಾಯಕತ್ವದ ಬಗ್ಗೆ ರಾಜತಾಂತ್ರಿಕ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ನಂಬ್ತಾರೆ. ಈ ವ್ಯತ್ಯಾಸದಿಂದ ಒತ್ತಡ ಉಂಟಾಗಿರಬಹುದು. ಹಾಗೆ ತಮಿಳುನಾಡಿನ ರಾಜಕೀಯ ವಾಸ್ತವಿಕತೆ ಹೇಗಿದೆ ಅಂದರೆ ಬಿಜೆಪಿ ಇನ್ನೂ ಬಲವಾದ ಪಕ್ಷ ಆಗಿ ಬೆಳೆದಿಲ್ಲ. ಡಿಎಂಕೆ ಹಾಗೆ ಎಐಎಡಿಎಂಕೆ ಎರಡೂ ದೊಡ್ಡ ಶಕ್ತಿಗಳಾಗಿದೆ. ಅಣ್ಣಾಮಲೈ ಅವರು ಬಿಜೆಪಿಯ ನಿಲುವುಗಳಿಂದ ಸ್ಥಳೀಯ ಮತದಾರರನ್ನ ಸೆಳೆಯೋದು ಕಷ್ಟ ಅಂತ ಅರ್ಥ ಮಾಡ್ಕೊಂಡಿರಬಹುದು. ಜನಪರ ಚಳವಳಿ ಅಥವಾ ಸ್ವತಂತ್ರ ರಾಜಕೀಯ ವೇದಿಕೆ ಶುರು ಮಾಡೋ ಆಲೋಚನೆ ಕೂಡ ಇದ್ದಿರಬಹುದು. ಇನ್ನು ಕೇಂದ್ರದ ನಾಯಕರಿಂದ ಸ್ವಲ್ಪ ಬೆಂಬಲ ಕಮ್ಮಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ ಅವರಿಗೆ. ಅಣ್ಣಾಮಲೈ ಅನೇಕ ಸಲ ತಮ್ಮ ರಾಜ್ಯದಲ್ಲಿ ಕೆಲಸ ಮಾಡುವಾಗ ಕೇಂದ್ರದಿಂದ ಅಗತ್ಯ ಸಹಕಾರ ಸಿಗ್ತಾ ಇಲ್ಲ ಅನ್ನೋ ಅಸಮಾಧಾನವನ್ನು ಹೊರಹಾಕಿದ್ರು.
ಇದು ಒಂದು ಕಾರಣ ಆಗಿರಬಹುದು. ಇನ್ನು ಜನರ ಮನಸ್ಸಲ್ಲಿ ಅಣ್ಣಾಮಲೈ ಅಂದ್ರೆ ಬುದ್ಧಿವಂತ, ಧೈರ್ಯಶಾಲಿ ನಾಯಕ ಅನ್ನೋ ಇಮೇಜ್ ಇಟ್ಕೊಂಡಿದ್ದಾರೆ. ಪಕ್ಷದ ಒಳಗಿನ ರಾಜಕೀಯ ಅಥವಾ ಅಸ್ಪಷ್ಟ ನಿರ್ಧಾರಗಳು ಅವರ ಚಿತ್ರಣಕ್ಕೆ ಏನಾದರೂ ಧಕ್ಕೆ ಆದರೆ ಅವರು ಹೊರಬರೋದೇ ಉತ್ತಮ ಅಂತ ಅಂದ್ಕೊಂಡಿರಬಹುದು. ಹಾಗೆ ಹೊಸ ರಾಜಕೀಯ ಯೋಜನೆ ಅಂತ ಬಂದಾಗ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಹೊಸ ಚಳವಳಿ ಅಥವಾ ಪ್ರಾದೇಶಿಕ ಪಕ್ಷವನ್ನು ಶುರು ಮಾಡಬಹುದು ಅನ್ನೋ ಊಹಾಪೋಹ ಕೂಡ ಇದೆ. ಇನ್ನು ಅಣ್ಣಾಮಲೈ ಅವರನ್ನ ಪ್ರೀತಿಸೋ ಯುವಕರು ಸತ್ಯವಾದ ನಾಯಕನಾಗಿ ನಿಲ್ಲಿ ಪಕ್ಷದ ಅಡಿ ಇರಬೇಡಿ ಅಂತ ಹೇಳ್ತಾ ಇದ್ದಾರೆ. ಈ ಜನಪ್ರಿಯತೆಯ ಒತ್ತಡ ಕೂಡ ಅವರಿಗೆ ಪ್ರಭಾವ ಬೀರಬಹುದು. ಹಾಗೆ ತಮಿಳುನಾಡಿನಲ್ಲಿ ನೆಕ್ಸ್ಟ್ ಇಯರ್ ವಿಧಾನಸಭಾ ಎಲೆಕ್ಷನ್ ನಡೆಯುತ್ತೆ. ಈಗಲೇ ತಯಾರಿ ಕೂಡ ನಡೀತಾ ಇದೆ. ಸೊ ಬಿಜೆಪಿ ವೇದಿಕೆ ಅಣ್ಣಾಮಲೈಗೆ ಬೇಕಾದ ಸ್ವಾತಂತ್ರ್ಯವನ್ನ ಕೊಡ್ತಾ ಇಲ್ಲ. ಹೀಗಾಗಿ ತಮ್ಮದೇ ಹಾದಿ ಹಿಡಿಯೋದಕ್ಕೂ ಕೂಡ ಬಯಸಿರಬಹುದು. ಅಣ್ಣಾಮಲೈ ಅವರು ಬಿಜೆಪಿ ಬಿಡೋದೇ ಆದರೆ ಅದು ಕೇವಲ ಅಸಮಾಧಾನದ ಕಾರಣಕ್ಕೆ ಮಾತ್ರ ಆಗಿರುವುದಿಲ್ಲ, ಒಂದು ಹೊಸ ರಾಜಕೀಯ ಪ್ರಯಾಣದ ಪ್ರಾರಂಭ ಕೂಡ ಆಗಿರಬಹುದು. ಅವರ ನಿಷ್ಠೆ, ಅವರ ಪ್ರಾಮಾಣಿಕತೆ ಹಾಗೆ ಧೈರ್ಯದಿಂದ ಯಾವ ಪಕ್ಷದಲ್ಲಿದ್ರೂ ಕೂಡ ಜನಮೆಚ್ಚುಗೆಯನ್ನ ಪಡೆದುಕೊಳ್ತಾರೆ ಅನ್ನೋದಂತೂ ನಿಶ್ಚಿತ. ರಾಜಕೀಯದಲ್ಲಿ ಬದಲಾವಣೆಗಳು ಸಾಮಾನ್ಯ, ಆದರೆ ಅಣ್ಣಾಮಲೈ ಅವರಂತಹ ನಾಯಕರು ಯಾವ ದಾರಿಗೆ ಹೋದ್ರೂ ಅವರ ಪಾತ್ರ ತಮಿಳುನಾಡಿನ ರಾಜಕೀಯದಲ್ಲಿ ಮುಂದಿನ ವರ್ಷಗಳಲ್ಲಿ ತುಂಬಾನೇ ಮಹತ್ವದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಅವರು ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬಹುದು, ಒಂದು ರೀತಿ ಕುತೂಹಲ ಇದೆ. ಆದರೆ ಪರಿಸ್ಥಿತಿ ಹೀಗೆ ಬಿಟ್ಟರೆ ನಿಜಕ್ಕೂ ಬಿಜೆಪಿಯಿಂದ ಅಣ್ಣಾಮಲೈ ಕೈ ತಪ್ಪಿ ಹೋಗಬಹುದು. ಸೊ ಇನ್ನಾದ್ರೂ ಅಮಿತ್ ಶಾ ಇಂಟರ್ಫಿಯರ್ ಆಗ್ತಾರಾ, ಅಣ್ಣಾಮಲೈ ಮನವೊಲಿಸ್ತಾರಾ, ಆಗಿರುವಂಥ ಬೇಸರವನ್ನು ತಣ್ಣಗೆ ಮಾಡೋದಕ್ಕೆ ಯಾವ ರೀತಿ ರಣತಂತ್ರವನ್ನು ರೂಪಿಸಬಹುದು? ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಅವರ ಹೇಳಿಕೆಗಳು ಹಾಗೆ ಮುಂದಿನ ನಿರ್ಧಾರಗಳು ನಿಜಕ್ಕೂ ಒಂದು ರೀತಿ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಂತೂ ಕಾಣಿಸುತ್ತೆ. ಸೊ ತಮಿಳುನಾಡು ರಾಜಕೀಯದಲ್ಲಿ ಅದರಲ್ಲೂ ಬಿಜೆಪಿಗೆ ಹೆಚ್ಚು ಶಕ್ತಿ ಇದೆ, ಬಲ ಇದೆ ಅನ್ನೋದಕ್ಕೆ ಅಣ್ಣಾಮಲೈ ಅವರು ಕೂಡ ಕಾರಣ ಆಗ್ತಾರೆ. ಆದರೆ ಇಂಥ ನಾಯಕನನ್ನ ಈ ರೀತಿ ಸೈಡ್ ಲೈನ್ ಮಾಡೋದ್ರಿಂದ ಮುಂದೆ ಅದು ಬಿಜೆಪಿಗೆ ಒಂದು ರೀತಿ ದೊಡ್ಡ ಹೊಡೆತ ಬೀಳೋದು ಗ್ಯಾರಂಟಿ ಅಂತ ಹೇಳ್ಬೋದು. ಸೊ ಕಾದು ನೋಡೋಣ ಏನು ಮಾಡ್ತಾರೆ ಅಮಿತ್ ಶಾ ಅಂತ. ಸೊ ಅಣ್ಣಾಮಲೈ ಹಾಗೆ ತಮಿಳುನಾಡು ರಾಜಕೀಯದ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.